ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ದೇವರು ಮರಿಯಳನ್ನೇ ಯಾತಕ್ಕಾಗಿ ಆಯ್ಕೆ ಮಾಡಿಕೊಂಡನು? ಆಕೆಯಲ್ಲಿ ಯಾವೊಂದು ವಿಶೇಷ ಗುಣಗಳು ಇದ್ದವು ನೋಡೋಣ ಬನ್ನಿ. ಸೊ ದೇವದೂತನು ಯಾವಾಗ ಮರಿಯಳಿಗೆ ಭೇಟಿಯಾಗುವುದಕ್ಕೆ ಬರ್ತಾನೋ ಮೊಟ್ಟ ಮೊದಲನೇದಾಗಿ ಆತನು ಆಕೆಗೆ ವಂದನೆಯನ್ನು ಸಲ್ಲಿಸ್ತಾನೆ. ಎಸ್, ಹಿ ಗ್ರೀಟೆಡ್ ಹರ್. ಸೊ ನಾವು ಬೈಬಲಲ್ಲಿ ನೋಡ್ತೇವೆ, ಹಳೆಯ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಯವರೆಗೂ ದೇವದೂತನು ಎಷ್ಟೋ ಜನರಿಗೆ ಭೇಟಿಯಾದನು. ಮೋಶೆ ಆಗಿರ್ಬೋದು, ಗಿದಿಯೋನ ಆಗಿರ್ಬೋದು, ಹಾಗಳು ಆಗಿರ್ಬೋದು, ಅಪೋಸ್ತಲರಾಗಿರ್ಬೋದು. ಆದರೆ ಯಾರಿಗೂ ಕೂಡ ಆತನು ಈ ರೀತಿಯಾಗಿ ವಂದನೆಯನ್ನು ಸಲ್ಲಿಸಿರಲಿಲ್ಲ. ಸೊ ಇದು ಏನು ತೋರಿಸ್ತದ ಅಂದರೆ ಗೌರವ. ಮರಿಯಳು ಭೂಲೋಕದಲ್ಲಿ ಅಷ್ಟೇ ಅಲ್ಲ, ಪರಲೋಕದಲ್ಲಿಯೂ ಗೌರವವನ್ನು ಗಳಿಸಿಕೊಂಡಿದ್ದಳು. ಇದು ಹೇಗೆ ಸಾಧ್ಯ ಆಯಿತು? ತನ್ನ ವಿಧೇಯತ್ವದಿಂದ. ಸೊ ಯಾವಾಗ ದೇವದೂತನು ಒಂದು ಯೋಜನೆಯನ್ನು ಆಕೆಗೆ ತಿಳಿಸಿದನು, ಆಕೆಯು ಅದೇ ಒಂದು ಕ್ಷಣದಲ್ಲಿ ಒಂದು ವಿಧೇಯಳಾದಳು. ಆಕೆಯು ನಂಬಿದಳು. ಆಕೆ ಹೇಳ್ಬೋದಾಗಿತ್ತು, ನಾನೇ ಯಾಕೆ ಮತ್ತೊಬ್ಬರನ್ನು ಆಯ್ಕೆ ಮಾಡಿಕೊಳ್ಳಿಯಲ್ಲ. ಎಸ್, ಸೊ ಇಷ್ಟು ವರ್ಷ ಆಕೆಯು ಪವಿತ್ರತೆಯಿಂದ ಜೀವಿಸಿದಳು. ಸೊ ಈ ಒಂದು ಕಾರಣದಿಂದ ಸಮಾಜದಲ್ಲಿ ಆಕೆಯ ಹೆಸರು ಹೋಗ್ಬೋದು. ಎಸ್, ಆಕೆಯ ಕುಟುಂಬದ ಮರ್ಯಾದೆ ಹೋಗ್ಬೋದು. ಅದೇ ಒಂದು ಸಮಯದಲ್ಲಿ ರೂಲ್ಸ್ ಏನಿತ್ತಪ್ಪ ಅಂದರೆ, ನಿಯಮ, ಯಾರಾದರೂ ಈ ರೀತಿಯಾಗಿ ಗರ್ಭವತಿ ಆದರೆ ಮದುವೆಗಿಂತ ಮುಂಚೆ ಅವರನ್ನು ಕಲ್ಲು ಹೊಡೆದು ಸಾಯಿಸುವಂಥ ನಿಯಮ ಇತ್ತು. ಆದರೆ ಆಕೆ ತನ್ನ ಗೌರವ, ತನ್ನ ಕುಟುಂಬದ ಗೌರವ, ಎಸ್, ತನ್ನ ಸಾವು ಯಾವುದನ್ನು ಲೆಕ್ಕಿಸದೆ ಆಕೆಯು ದೇವರ ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡಳು. ಎಸ್, ಆಕೆಗೆ ಜನರ ಭಯ ಕೂಡ ಕಾಣಲಿಲ್ಲ. ಇವತ್ತು ನಾವು ನೋಡ್ತೇವೆ, ಎಷ್ಟೋ ಎಲ್ಲರೂ ಜನರ ಭಯದಿಂದ ಯಾವೊಂದು ಕಾರ್ಯವನ್ನು ಮಾಡುವುದಕ್ಕೂ ಕೂಡ ಅನಿಸ್ತಾರೆ. ಸೊ ಜನರ ಭಯವೂ ಕೂಡ ಆಕೆಗೆ ಇರಲಿಲ್ಲ. ಸೊ ಆಕೆ ಒಂದು ಕನ್ಯೆ ಆಗಿದ್ದಳು, ಒಂದು ಹುಡುಗಿ ಆಗಿದ್ದಳು, ಚಿಕ್ಕ ವಯಸ್ಸಿನ ಒಂದು ಹುಡುಗಿ. ಆಕೆಗೆ ಎಷ್ಟೋ ಕನಸುಗಳು ಇರ್ಬೋದು. ಎಸ್, ಟೀನೇಜರ್. ಆಕೆಗೆ ಎಷ್ಟೋ ಒಂದು ಯೋಜನೆಗಳು ತನ್ನ ಒಂದು ಲೈಫ್ನಲ್ಲಿ ಆಕೆ ಹಾಕಿಕೊಂಡಿರಬಹುದು. ಆಸೆ, ಆಕಾಂಕ್ಷೆ ಎಲ್ಲ ಇರಬಹುದು. ಆದರೆ ಆಕೆ ಎಲ್ಲವನ್ನು ಸಮಾಧಿ ಮಾಡಿ ದೇವರ ಇಚ್ಛೆ, ದೇವರ ಸಂಕಲ್ಪ, ದೇವರ ಆಶೆಯನ್ನು ಕೈಗೆತ್ತಿಕೊಂಡಳು. ಪ್ರಿಯರೇ, ದೇವರು ಇವತ್ತು ಇಂಥ ವ್ಯಕ್ತಿಗಳನ್ನೇ ಹುಡುಕುತ್ತಿರ್ತಾನೆ. ಎಸ್, ಯಾರು ತಮ್ಮ ಒಂದು ಯೋಜನೆಯನ್ನು, ತಮ್ಮ ಒಂದು ಕನಸನ್ನು, ತಮ್ಮ ಒಂದು ಸಂಕಲ್ಪವನ್ನು, ತಮ್ಮ ಒಂದು ಇಚ್ಛೆಯನ್ನು, ಆಶೆಯನ್ನು ಸಮಾಧಿ ಮಾಡಿ ದೇವರ ಒಂದು ಯೋಜನೆಯನ್ನು, ದೇವರ ಒಂದು ಸಂಕಲ್ಪವನ್ನು, ದೇವರ ಒಂದು ಇಚ್ಛೆಯನ್ನು ಈಡೇರಿಸಲು ತವಕ ಪಡ್ತಿರ್ತಾರೋ ದೇವರು ಅಂಥವರನ್ನೇ ಇವತ್ತು ಎದುರು ನೋಡುವವನಾಗಿದ್ದಾನೆ. ಎಸ್, ವಾಕ್ಯ ಹೇಳ್ತದೆ, ಯಾರಾದರೂ ನನ್ನ ಹಿಂದೆ ಬರಲು ಇಚ್ಛಿಸಿದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತು ನನ್ನನ್ನು ಅನುಸರಿಸಲಿ. ಮತ್ತಾಯ 16:24. ಎಸ್, ಇವತ್ತು ನಾವು ದೇವರ ಹಿಂದೆ ಹೋಗಬೇಕಾದ್ರೆ ಎಸ್, ನಾವು ಶಿಲುಬೆಯನ್ನು ಹೊತ್ತುಕೊಳ್ಬೇಕು, ನಮ್ಮನ್ನು ನಾವು ನಿರಾಕರಿಸಬೇಕು. ಎಸ್, ನನ್ನ ಲೈಫೊಳಗೆ ನಾನು ಏನೇನು ಮಾಡ್ಬೇಕಂತೀನಿ ಅವೆಲ್ಲವನ್ನು ಬಿಟ್ಟು ಎಸ್, ದೇವರ ಯೋಜನೆಯನ್ನು ನಾನು ಎತ್ತಿಕೊಳ್ಬೇಕು, ಆ ಒಂದು ಶಿಲುಬೆಯನ್ನು ನಾನು ಎತ್ತಿಕೊಳ್ಬೇಕು. ಆವಾಗ ಕೂಡ ನಾವು ಕೂಡ ಮರಿಯಳ ಹಾಗೆ ಆಗುವುದಕ್ಕೆ ಸಾಧ್ಯವಾಗ್ತದೆ. ಮರಿಯಳ ರೀತಿಯಲ್ಲಿ ನಾವು ಕೂಡ ಪರಲೋಕದಲ್ಲಿ ಎಷ್ಟೋ ಒಂದು ಗೌರವವನ್ನು ಗಳಿಸುವುದಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ಇವತ್ತು ನಾ ಅನ್ನುವಂತಹ ಪದ ದೇವರು ನಮ್ಮ ಜೀವನದಲ್ಲಿ ಏನು ಮಾಡ್ಬೇಕಂದ್ಕೊಂಡಿರ್ತಾನೋ ಯಾವೊಂದು ಯೋಜನೆ ಅದನ್ನು ಅಡ್ಡಿಪಡಿಸ್ತದೆ. ನಾ ಅನ್ನೋದನ್ನು ನಾವು ಬಿಟ್ಟರೆ ಆವಾಗ ಪವಿತ್ರಾತ್ಮನು ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಆವತ್ತು ಮರಿಯಳು ಪರಲೋಕದ ಸಂಬಂಧವನ್ನು ಆರಿಸಿಕೊಂಡಳು, ಭೂಲೋಕದ ಸಂಬಂಧವನ್ನು ಬದಿಗಿಟ್ಟು. ಇವತ್ತು ಪ್ರಿಯರೇ, ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ತಿದ್ದೇವೆ? ಪರಲೋಕದ ಸಂಬಂಧವನ್ನು ಎತ್ತಿ ಹಿಡಿದು ಭೂಲೋಕದ ಸಂಬಂಧವನ್ನು ಬದಿಗಿಡ್ತಿದ್ದೇವಾ, ಅಥವಾ ಭೂಲೋಕದ ಸಂಬಂಧವನ್ನು ಎತ್ತಿ ಹಿಡಿದು ಪರಲೋಕದ ಸಂಬಂಧವನ್ನು ಬದಿಗಿಡ್ತಿದ್ದೇವೆ? ಎಸ್, ಇವತ್ತು ಆಯ್ಕೆ ನಮ್ಮದು. ದೇವರು ನಮಗೆ ಸ್ವತಂತ್ರವಾಗಿ ನಮ್ಮನ್ನು ಇಟ್ಟಿದ್ದಾನೆ. ಆತನು ನಮಗೆ ಕಂಟ್ರೋಲ್ ಮಾಡುವುದಿಲ್ಲ, ಫೋರ್ಸ್ ಮಾಡುವುದಿಲ್ಲ. ದೇವರು ಅತಿ ಬೇಗನೆ ಬರಲಿಕ್ಕಿದ್ದಾನೆ. ಸೊ ಅತಿ ಬೇಗನೆ ನಾವು ಆಯ್ಕೆ ಮಾಡಿಕೊಳ್ಬೇಕು. ಎಸ್, ನಾವು ಪರಲೋಕವನ್ನು ದೃಷ್ಟಿಸಿ ಜೀವಿಸಬೇಕಾ ಅಥವಾ ಭೂಲೋಕವನ್ನು ದೃಷ್ಟಿಸಿ ಜೀವಿಸಬೇಕಾ? ಎಸ್, ಆಯ್ಕೆ ನಮ್ಮದು ಪ್ರಿಯರೇ.